ವಿಡಿಯೋ ವೈರಲ್ ಆಗಿದ್ದಕ್ಕೆ ಯುವಕ ಆತ್ಮಹತ್ಯೆ ಪ್ರಕರಣ. ವೈರಲ್ ಆಗಿದ್ದ ಹುಡುಗಿ ಜೊತೆ ಕುಳಿತಿರುವಂತಹ ವಿಡಿಯೋ ಹಾಸನದ ಗೊರೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇನ್ಸ್ಟಾಗ್ರಾಮ್ ಅಕೌಂಟ್ ಹೋಲ್ಡರ್ ವಿರುದ್ಧ ದೂರು ದಾಖಲಾಗಿದೆ. ಚಿನ್ನಿ ವಸಿ 8 ಹೆಸರಿನ ಇನ್ಸ್ಟಾಗ್ರಾಮ್ ಅಕೌಂಟ್ ಹೋಲ್ಡರ್ ಸೆಪ್ಟೆಂಬರ್ 18ರಂದು ಆತ್ಮಹತ್ಯೆ ಮಾಡಿಕೊಂಡಿದ್ದ ಯುವಕ ಪವನ್. ವಿಡಿಯೋ ವೈರಲ್ ಆಗಿ ಕೆಟ್ಟ ಕಮೆಂಟ್ಗೆ ಮನನೊಂದು ಆತ್ಮಹತ್ಯೆ ಮಾಡಿಕೊಳ್ಳಲಾಗಿತ್ತು. ಹಾಸನ ತಾಲೂಕಿನ ಕಾಳೇನಹಳ್ಳಿಯಲ್ಲಿ ನಡೆದಿದ್ದಂಥ ಘಟನೆ ಇದಾಗಿತ್ತು. ಮೊಸಳೆ ಹೊಸಳ್ಳಿಯಲ್ಲಿ ಅಂತಿಮ ವರ್ಷದ BA ಓದ್ತಾ ಇದ್ದಂಥ ಪವನ್ ನೋಡಿ, ತನ್ನ ಸ್ನೇಹಿತರ ಜೊತೆಗೆ ಪಾರ್ಕ್ನಲ್ಲಿ ಕೂತಿದ್ದಂಥ ವಿಡಿಯೋವನ್ನು ಯಾರೋ ಅಪರಿಚಿತರು ಸೆರೆ ಹಿಡಿದಿದ್ರು. ಜೊತೆಗೆ ಅದನ್ನು ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಕೂಡ ಮಾಡಿದ್ರು. ಅದಕ್ಕೆ ಬಹಳ ಕೆಟ್ಟ ಕಮೆಂಟ್ಸ್ಗಳೆಲ್ಲ ಬಂದಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಮನನೊಂದು ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಫ್ಯಾಮಿಲಿಯವರು ಕಂಪ್ಲೇಂಟನ್ನು ಕೊಟ್ಟಿದ್ರು. ಯಾರೇ ಆಗಿದ್ರು ಕೂಡ ಅವ್ರ ವಿರುದ್ಧ ಶಿಕ್ಷೆ ಆಗಲೇಬೇಕು ಅಂತ ಆಗ್ರಹಿಸಿದ್ರು. ಇದೇ ವಿಡಿಯೋ ನೀವು ಗಮನಿಸ್ತಾ ಇದ್ದೀರಲ್ಲ ಇದು. ಸೊ ಇದೀಗ ಆ ಇನ್ಸ್ಟಾಗ್ರಾಮ್ ಅಕೌಂಟ್ ಏನಿತ್ತು ಅದ್ರ ಮೇಲೆ ಕೇಸನ್ನು ದಾಖಲಿಸಲಾಗಿದೆ. ಕೆಲವರಿಗೆ ಇದು ಆಟ, ಇನ್ನು ಕೆಲವರಿಗೆ ಪ್ರಾಣ ಸಂಕಟ. ನೋಡಿ, ಯಾರೋ ಯಾವುದೋ ವ್ಯೂಸ್ಗೋ ಲೈಕ್ಸ್ಗೋ ಕಮೆಂಟ್ಸ್ಗೋ ಒಂದು ವಿಡಿಯೋ ಹಾಕ್ಬಿಡ್ತಾರೆ. ಅದರಿಂದ ಪಾಪ ಅವರಿಗೆ ಮಾನಸಿಕವಾಗಿ ಕಿರಿಕಿರಿ ಆಗತ್ತೆ. ಇದರಿಂದ ಮನನೊಂದು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರೋದು. ಕೆಲವರು ತುಂಬ ಸೆನ್ಸಿಟಿವ್ ಇರ್ತಾರೆ. ಮನೇಲಿ ಏನಾದ್ರು ಅಂದಿರ್ತಾರೆ ಅಥವಾ ಫ್ರೆಂಡ್ಸ್ಗಳೇನಾದ್ರು ಹೀಯಾಳಿಸಿರ್ತಾರೆ ಅಥವಾ ವೀಡಿಯೋಸ್ಗಳು ವೈರಲ್ ಆಗಿರುತ್ತೆ. ನಾಳೆ ದಿನ ಸಮಸ್ಯೆ ಆಗುತ್ತೆ. ಅದನ್ನು ಎದುರಿಸುವಂಥ ಶಕ್ತಿ ಕೆಲವರಿಗೆ ಇರೋದಿಲ್ಲ. ಆ ಸಂದರ್ಭದಲ್ಲಿ ಸೂಸೈಡ್ ಮಾಡ್ಕೊಂಡಿರುವಂಥದ್ದು. ಇದೀಗ ಕೇಸನ್ನು ದಾಖಲಿಸಿಕೊಳ್ಳಲಾಗಿದೆ. ಆ ಅಕೌಂಟ್ ಯಾರ್ದು, ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದವ್ರು ಯಾರು, ಈ ವಿಡಿಯೋ ಅವರಿಗೆ ಹೇಗೆ ಸಿಕ್ತು, ಯಾಕೆ ಅಪ್ಲೋಡ್ ಮಾಡಿದ್ರು, ಇದೆಲ್ಲದ್ರ ಬಗ್ಗೆ ಈಗ ತನಿಖೆ ಆಗತ್ತೆ. ದೂರಿನ ಬಗ್ಗೆ ಹಾಸನದ SP ಮೊಹಮ್ಮದ್ ಸುಜೀತಾ ಮಾಹಿತಿ ನೀಡಿದ್ದಾರೆ. ವಿಡಿಯೋ ವೈರಲ್ ಮಾಡಿ ಸಾವಿಗೆ ಕಾರಣರಾಗಿದ್ದಾರೆ ಎಂದು ಪವನ್ ತಾಯಿ ಪುಟ್ಟಲಕ್ಷಮ್ಮ ದೂರು ಕೊಟ್ಟಿದ್ದಾರೆ. ಇನ್ನು ಹೀಗಾಗಿ ಇನ್ಸ್ಟಾಗ್ರಾಮ್ ಅಕೌಂಟ್ ಹೋಲ್ಡರ್ ವಿಡಿಯೋ ಪೋಸ್ಟ್ ಮಾಡಿದವರ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇದ್ದೇವೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ತೇವೆ. ಹಾಸನ SP ಮೊಹಮ್ಮದ್ ಸುಜೀತಾ ಈ ಮಾಹಿತಿ ನೀಡಿದ್ದಾರೆ. ಕಾರ್ನೆಲಿ ಗ್ರಾಮ, ಶಾಂತಿಗ್ರಾಮ ಹೋಬಳಿ ಸೇರಿದ ಪುಟ್ಟಲಕ್ಷ್ಮಿ ಅವರು ಒಂದು BNSS ಸೆಕ್ಷನ್ 194 ಅಲ್ಲಿ ಒಂದು FIR ಅಂತ ಕೊಟ್ಟಿರ್ತಾರೆ. ಒಂದು ಕಂಪ್ಲೇಂಟ್ ಹಿನ್ನೆಲೆ ಏನಂತಂದ್ರೆ, ಅವ್ರ ಮಗನಾದ ಪವನ್ ಅವರು ಮನೆಯಲ್ಲಿ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಇದನ್ನು ಅವರು ಅತ್ತೆ ಆದ ಒಬ್ಬರು ನೋಡಿ, ಈರಮ್ಮ ಅವರು ನೋಡಿ ಅವ್ರು ತಿಳಿಸಿರ್ತಾರೆ, ಈ ರೀತಿ ಮಗ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ. ಮತ್ತೆ ಈ ಕಾರಣ ತಿಳಿಯಕ್ಕೆ ಹೋದಾಗ ಅವರು ಗೊತ್ತಿರೋರು ಚಿದಾನಂದ್ ಅವರು ಹೇಳ್ತಾರೆ, ಈ ರೀತಿ ಏನು ಡಿಸೀಸ್ ಆದ ಪವನ್ ಇದ್ದಾರೋ, ಪುಟ್ಟಲಕ್ಷ್ಮಿ ಮಗ ಪವನ್ ಏನಿದ್ದಾರೋ, ಅವರು ಒಬ್ರು ಹೆಣ್ಮಗಳ ಜೊತೆಗೆ ಹಾಸನಲ್ಲಿ ಒಂದ್ ಕಡೆ ಪಾರ್ಕ್ಲಿ ಕೂತಿರ್ತಾರೆ. ಇದನ್ನು ಯಾರೋ ಒಬ್ರು ವಿಡಿಯೋನು ಮಾಡಿ ಆ ವಿಡಿಯೋ ಸೋಷಿಯಲ್ ಮೀಡಿಯಲ್ಲಿ ಹಾಕಿರ್ತಾರೆ. ಅದು ಹಾಕಾದ್ಮೇಲೆ ಅವ್ರ ಬಗ್ಗೆ ತುಂಬಾ ಕೆಟ್ಟದಾಗಿ ಸಹ ಕೆಲವೊಬ್ರು ಕಮೆಂಟ್ಸ್ ಮಾಡಿರ್ತಾರೆ. ಇದು ಸಂಬಂಧಪಟ್ಟಂಗೆ ಆ ಹುಡುಗ ಅವ್ರು ಏನು ಹಾಕಿದಾರೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿದಾರೆ, ಈ ರೀತಿ ವಿಡಿಯೋ ಮಾಡಬೇಡಿ ಅಂತ. ಅದೇ ಸಮಯದಲ್ಲಿ ಸಹ ಅವರು ಕೆಲವೊಬ್ರು ಫ್ರೆಂಡ್ಸ್ ಹತ್ರ ಮಾತಾಡಿ ತೆಗಿಯಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಬಟ್ ಅದೇ ಸಮಯದಲ್ಲಿ ಅವ್ರಿಗೆ ಗೊತ್ತಾಗಿರಲಿಲ್ಲ ಹೆಂಗೆ ಅವ್ರು ಇಳಿಬೇಕು ಇಲ್ಲ ವಿಡಿಯೋ ತೆಗಿಬೇಕು ಅಂತ. ಸೊ ಅವ್ರಿಗೆ ಮಾನಸಿಕ ಕಿರುಕುಳ ಆಗಿ ಅವರು ಸೂಸೈಡ್ ಮಾಡ್ಕೊಂಡಿರಬಹುದು ಅಂತ ಅವರು ತಾಯಿಯಾದ ಪುಟ್ಟಲಕ್ಷ್ಮಿ ಅವರು ಒಂದು FIR ಕೊಟ್ಟಿದ್ದಾರೆ. ಈ ಹಿನ್ನೆಲೆ ನಾವು ತನಿಖೆ ಮಾಡೋ ಸಮಯದಲ್ಲಿ ನಮ್ಗೆ ಕಂಡು ಬಂದಿರೋದು, ಒಂದು ಇನ್ಸ್ಟಾಗ್ರಾಮ್ ವೆಬ್ಸೈಟ್ ಅಲ್ಲಿ ಚಿನ್ನಿ ವಾಸಿ ಅಂತ ಒಂದು ವೆಬ್ಸೈಟ್ ಅಲ್ಲಿ ಒಂದು ಇನ್ಸ್ಟಾಗ್ರಾಮ್ ID ಅಲ್ಲಿ ಒಂದು ಹುಡುಗ ಮತ್ತೆ ಹುಡುಗಿ ಏನು ಡಿಸೀಸ್ ಪವನ್ ಇದಾರೋ ಮತ್ತೆ ಹುಡುಗಿ ಮತ್ತೆ ಇನ್ನೊಬ್ರು ಪಾರ್ಕಲ್ಲಿ ಕೂತ್ಕೊಂಡು ಒಂದು ವಿಡಿಯೋನು ಮಾಡಿ ಅದರಲ್ಲಿ ವಿಡಿಯೋನು ಅಪ್ಲೋಡ್ ಮಾಡಿ ಅದ್ರ ಬಗ್ಗೆ ತುಂಬಾ ಕೆಟ್ಟದಾಗಿ ಕಮೆಂಟ್ಸ್ ಹಾಕಿದ್ದಾರೆ. ಮತ್ತೆ ಇನ್ನೂ ಕೆಲವೊಬ್ರು ಜಾಸ್ತಿ ಜನ ಅದನ್ನು ವ್ಯೂನು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಈ ಐಡಿಯಲ್ಲಿ ಯಾರಿದ್ದಾರೆ, ಇದು ಯಾವ ಊರ ಸೇರಿದ್ರು ಸಹ ನಾವು ಈಗ ತನಿಖೆಯನ್ನು ಮುಂದುವರಿಸ್ತೀವಿ. 25 ಅವತ್ತು ಕಾರ್ನೆಲಿ ಗ್ರಾಮ, ಶಾಂತಿಗ್ರಾಮ ಹೋಬಳಿ ಸೇರಿದ ಪುಟ್ಟಲಕ್ಷ್ಮಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಈ ಪ್ರಕರಣದಲ್ಲಿ ಇದೀಗ ತನಿಖೆ ಹೇಗೆ ನಡೀತಿದೆ? ಆ ಅಕೌಂಟ್ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಹೇಗೆ ಅಂತ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಆ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರ್ದು, ಏನು ಗೆತ್ತ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಈಗಾಗಲೇ ಚಿನ್ನಿ ವಾಸ್ 18 ಹೆಸರಿನ ಇನ್ಸ್ಟಾಗ್ರಾಮ್ ನಲ್ಲಿ ಈ ವಿಡಿಯೋ ಒಂದು ಅಪ್ಲೋಡ್ ಆಗುತ್ತೆ. ಕಳೆದ 2 ದಿನಗಳ ಹಿಂದೆ ಒಂದು ಪಾರ್ಕ್ ನಲ್ಲಿ ಸ್ನೇಹಿತೆಯರ ಜೊತೆ ಒಬ್ಬ ಹುಡುಗ ಕೂಡ ಕುಳಿತಿರ್ತಾನೆ. ಆ ಕುಳಿತಿರುವಂತಹ ದೃಶ್ಯವನ್ನ ಇನ್ನೊಂದು ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿ ಅದನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಹಾಕ್ಲಾಗಿರುತ್ತೆ. ಹಾಕದಂತ ಸಂದರ್ಭದಲ್ಲಿ ಈತ ಹಾಸನ ಜಿಲ್ಲೆ ಮೊಸಳೆ ಹೊಸಳ್ಳಿಯ ಕಲ್ಲೇನಹಳ್ಳಿಯ
ಗ್ರಾಮದ ದರ್ಶನ್ ಏನಿದ್ದಾನೆ ಆತ ಸಾಕಷ್ಟು ರಿಕ್ವೆಸ್ಟ್ ಕೂಡ ಮಾಡಿಕೊಂಡಿರ್ತಾನೆ. ಅಂದ್ರೆ ಇನ್ಸ್ಟಾಗ್ರಾಮ್ ನಿಂದ ಈ ವಿಡಿಯೋ ತೆಗಿ, ದಯವಿಟ್ಟು ಇದನ್ನ ಹಾಕ್ಬೇಡ ಅನ್ನುವ ಎಷ್ಟೇ ಬಾರಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅದನ್ನ ಡಿಲೀಟ್ ಕೂಡ ಮಾಡಿರ್ಲಿಲ್ಲ. ಹಾಗಾಗಿ ಮನನೊಂದು ಆತ ಆತ್ಮಹತ್ಯೆಯನ್ನು ಕೂಡ ಈಗಾಗಲೇ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನ ತಾಲೂಕಿನ ಗೊರೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಈಗಾಗಲೇ ದಾಖಲಾಗಿದೆ. ಜೊತೆಗೆ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಕೂಡ ಇದ್ರ ಬಗ್ಗೆ ಸ್ಪಷ್ಟೀಕರಣ ಅಂದ್ರೆ ಏನು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಹೇಳಿಕೆಯನ್ನು ನೀಡಿರುವಂತದ್ದು. ಜೊತೆಗೆ ಈಗಾಗಲೇ ನಾವು ಇದನ್ನ ತನಿಖೆ ಮಾಡ್ತಾ ಇದ್ವಿ. ಒಂದು ಹಂತದಲ್ಲಿ ಅವರ ಮನೆಯವರು ಅಂದ್ರೆ ಯುವಕ ಏನಿದ್ದಾನೆ, ಯುವಕನ ಮನೆಯವರು ಯಾವೆಲ್ಲ ರೀತಿಯಾಗಿ ದೂರು ಕೊಡ್ತಾರೆ ಆ ದೂರಿನ ಅನ್ವಯವಾಗಿ ನಾವು ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ ಗೊರೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅನ್ನುವ ಮಾಹಿತಿಯನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಕೂಡ ಈಗಾಗಲೇ ಹೇಳಿರುವಂತದ್ದು. ಒಟ್ಟಾರೆ ಈ ತರದ ಘಟನೆಗೆ ಸಾಕಷ್ಟು ಹಾಸನದ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ಕೂಡ ಈಗಾಗಲೇ ವ್ಯಕ್ತವಾಗಿದೆ. ಪಾರ್ಕ್ ನಲ್ಲಿ ಕುಳಿತಿದಂತಹ, ಅದರಲ್ಲೂ ಸ್ನೇಹಿತರ ಜೊತೆ ಕುಳಿತಿದಂತಹ ಈ ವಿಡಿಯೋವನ್ನ ತೆಗೆದುಕೊಂಡು ಈ ರೀತಿ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕೋದು ಎಷ್ಟು ಸರಿ ಅನ್ನೋದು ಸಾಕಷ್ಟು ಸಾರ್ವಜನಿಕರ ಆಕ್ರೋಶವಾಗಿದೆ. ಆದ್ರೂನು ಒಂದು ಕಡೆ ಆಕ್ರೋಶ ಆದ್ರೆ ಇನ್ನೊಂದು ಕಡೆ ಈಗಾಗಲೇ ಸಾವನ್ನಪ್ಪಿರುವಂತಹ ಘಟನೆ ಬೆಳಕಿಗೆ ಬಂದಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್ಗಾಗಿ. ಮಕ್ಕಳುಗಳು ಆಟ ಆಡ್ತಿರ್ತವೆ ಅಂತ